ಅಜ್ಜಿಯ ಹಿಂದಿನ ಕಾಲದ ಒಳ್ಳೆಯ ಕಿವಿ ಮಾತುಗಳು. ರಾಗಿ ಶಾವಿಗೆ ಮತ್ತು ಬೆಲ್ಲದ ಪುಡಿ ಬೆರೆಸಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಐರನ್ ಡೆಫಿಷಿಯನ್ಸಿ ದೂರವಾಗುತ್ತದೆ. ಹಾಲಿಗೆ ಶುಂಠಿಯನ್ನು ಬೆರೆಸಿ ಕುಡಿಯುವುದರಿಂದ ಅತಿಯಾದ ಬೆನ್ನು ನೋವಿಗೆ ಪರಿಹಾರ ಸಿಗುತ್ತದೆ. ಪ್ರತಿದಿನ ಆಹಾರ ಸೇವಿಸಿದ ನಂತರ ಒಂದೊಂದು ಬಾಳೆಹಣ್ಣು ತಿನ್ನುವುದರಿಂದ ಅಜೀರ್ಣ ದೂರವಾಗುತ್ತದೆ. ಏಲಕ್ಕಿ ಕಾಳುಗಳನ್ನು ಚೆನ್ನಾಗಿ ಅಗಿದು ನುಂಗುವುದರಿಂದ ಬಾಯಲ್ಲಿರುವ ದುರ್ವಾಸನೆಯನ್ನು ದೂರ ಮಾಡಬಹುದು. ಕೊಬ್ಬರಿ ಎಣ್ಣೆಗೆ ಟೀ ಪುಡಿ ಬೆರೆಸಿ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚುವುದರಿಂದ ಮೊಡವೆಗಳು ಮಾಯವಾಗುತ್ತದೆ. ಆಹಾರದಲ್ಲಿ ಕಡಿಮೆ ಉಪ್ಪನ್ನು ಬಳಸುವುದು ಉತ್ತಮ. ಅನ್ನ ಮಾಡುವಾಗ ಕುಕ್ಕರ್ನಲ್ಲಿ ಇಡದೆ ತಪ್ಪಲೆಯಲ್ಲಿ ಮಾಡುವುದು ಒಳ್ಳೆಯದು. ದಿನಾಲು 8 ರಿಂದ 10 ಗ್ಲಾಸ್ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವ 70% ಕಾಯಿಲೆಗಳನ್ನು ದೂರ ಮಾಡಬಹುದು. ಕೂದಲು ತುಂಬ ಉದುರುತ್ತಿದ್ದರೆ ಅಥವಾ ತೆಳ್ಳಗಾಗಿದ್ದರೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿ ತಲೆ ಬುರುಡೆಗೆ ಮತ್ತು ಹೊಕ್ಕಳಿಗೆ ಹಚ್ಚಿ ಸಂಭೋಗಕ್ಕಿಂತ ಮುಂಚೆ ಮತ್ತು ನಂತರ ಮೂತ್ರ ವಿಸರ್ಜನೆ ಮಾಡಬೇಕು. ಸಂಭೋಗವಾದ ನಂತರ ದಂಪತಿಗಳಲ್ಲಿ ಹೊಂದಾಣಿಕೆ ಬೆಳೆಯಬೇಕೆಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆದುಕೊಳ್ಳಬೇಕು. ಜೋತು ಬಿದ್ದ ಹೊಟ್ಟೆಯನ್ನು ಮತ್ತು ಸ್ತನವನ್ನು ಮುಂದಿನಂತೆ ಮಾಡಲು ಜೀರಿಗೆ ಮತ್ತು ಮೆಂತೆಯನ್ನು ಬಳಸಿ. ಹಾಗಲಕಾಯಿ ರಸವನ್ನು ಕುಡಿಯುವುದರಿಂದ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಆದಷ್ಟು ದೂರವಾಗುತ್ತದೆ. ಮಹಿಳೆಯರೇ, ನಿಮ್ಮ ಸ್ತನಗಳು ಜೋತು ಬೀಳಬಾರದೆಂದರೆ ದಿನಾಲೂ ನಿಮ್ಮ ಸ್ತನಗಳಿಗೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ. ರಾತ್ರಿ ವೇಳೆ ಊಟ ಮಾಡದೆ ಹಾಗೆ ಮಲಗಬಾರದು. ಒಂದು ಹಣ್ಣನ್ನಾದರೂ ತಿನ್ನಬೇಕು. ಇಲ್ಲದಿದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತದೆ. ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಖಾರದ ಪುಡಿ, ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿ ತಿನ್ನುವುದರಿಂದ ಆದಷ್ಟು ಹೀಟ್ ಆಗುತ್ತದೆ. ಬಿಸಿ ಅನ್ನಕ್ಕೆ ಹಾಲು ಮೊಸರು ಬೇಡ ಹಾಗೂ ರಾಗಿ ಹಿಟ್ಟಿನಿಂದ ಮಾಡಿದ ಅಡುಗೆ ತಿನ್ನುವುದು ಉತ್ತಮ. ಪ್ರತಿ ಊಟದಲ್ಲೂ ಇರಲಿ ತರಕಾರಿ. ಇದನ್ನು ಹೆಚ್ಚಾಗಿ ಸೇವಿಸಬೇಕು. ಮುಟ್ಟಾದ ಸಮಯದಲ್ಲಿ ದೈಹಿಕ ಸಂಪರ್ಕ ಮಾಡಲೇಬಾರದು. ತುಟಿಗಳು ಒಣಗಿದ್ದರೆ ಹರಳೆಣ್ಣೆ ಹಚ್ಚಿ. ಆರೋಗ್ಯವನ್ನು ಕಾಪಾಡಲು ಆದಷ್ಟು ಸಿರಿಧಾನ್ಯಗಳನ್ನು ಬಳಸಿ ಮಾಡಿರುವ ಆಹಾರವನ್ನು ಸೇವಿಸಿ. ಹೊಟ್ಟೆ ನೋವು ಹೆಚ್ಚಿದ್ದರೆ ಎಳನೀರನ್ನು ಕುಡಿಯುವುದರಿಂದ ಕಡಿಮೆಯಾಗುತ್ತದೆ. ದಿನನಿತ್ಯ ದಂಪತಿಗಳು ನೀವು ಮಲಗುವಾಗ ನಿಮ್ಮ ದಿನಚರಿಯನ್ನು ಒಬ್ಬರಿಗೊಬ್ಬರು ಹೇಳಿಕೊಳ್ಳಬೇಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ 1 ಸ್ಪೂನ್ ಜೀರಿಗೆಯನ್ನು ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯಬೇಕು. ಸ್ನಾನ ಮಾಡುವಾಗ ನಿಮ್ಮ ಪ್ರೈವೇಟ್ ಪಾರ್ಟ್ಗಳಿಗೆ ಹೆಚ್ಚು ಬಿಸಿ ನೀರನ್ನು ಹಾಕಬಾರದು. ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನವನ್ನು ಮಾಡಿ. ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗಿದ್ದರೆ ಬೇಗನೆ ಅದನ್ನು ತೊಲಗಿಸಲು ದಿನನಿತ್ಯವೂ ಕರಿಬೇವನ್ನು ಸೇವಿಸಿ. ಕತ್ತಿನ ಭಾಗ ಮತ್ತು ತೊಡೆಯ ಮಧ್ಯದ ಭಾಗದಲ್ಲಿ ಕಪ್ಪಾಗಿದ್ದರೆ ಅರಿಶಿಣ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ ಮಸಾಜ್ ಮಾಡಿ. ಚಹಾ ಕುಡಿಯುವ ಚಟ ಬೇಗನೆ ಬಿಡಿ. ಇಲ್ಲದಿದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತದೆ. ಮೂತ್ರ ವಿಸರ್ಜನೆ ಮಾಡುವಾಗ ಉರಿಯುವುದು ಅಥವಾ ನೋವಾಗುವುದು. ಆದರೆ ಸ್ವಲ್ಪ ದಿನ ಒಳ ಉಡುಪು ಧರಿಸಬೇಡಿ ಅಥವಾ ಗಾಳಿ ಆಡುವಂತೆ ಕಾಟನ್ ಬಟ್ಟೆಯನ್ನು ಧರಿಸಿ. ಪ್ರತಿನಿತ್ಯ ಚೆನ್ನಾಗಿ ನೀರನ್ನು ಕುಡಿಯಿರಿ ಮತ್ತು ದೇಹಕ್ಕೆ ಸೀಮಿತವಾದ ಕ್ರೀಮ್ಗಳನ್ನು ಹಚ್ಚಿ. ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ಹಸಿ ಈರುಳ್ಳಿ ದಿನಾಲು ತಿನ್ನಿ. ಆಗ ಹೊಸದಾದ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ. ಮೊಡವೆಗಳು ದೂರವಾಗಬೇಕೆಂದರೆ ದಿನಾಲು ಕಡಲೆ ಹಿಟ್ಟು ಮತ್ತು ಅರಿಶಿಣ ಹಚ್ಚಿ. ಮೂಲಂಗಿ ಸೇವಿಸಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಮೂಲವ್ಯಾಧಿ ಸಮಸ್ಯೆ ದೂರವಾಗುತ್ತದೆ. ನಿಂಬೆಹಣ್ಣಿನ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖ ಗ್ಲೋ ಆಗುತ್ತದೆ. ಮೊಡವೆಗಳು ದೂರವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.